ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕಿ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಬ್ಲಾಗ್ದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಚಿನ್ನಿ ಪೂಜೆ ಮಾಡತ್ತಾಳ ನೋಡ್ರಿ. ಬೇರೆ ಕೆಲಸ ಮಾಡತ್ತಿದ್ದೆ, ಹಾಗಾಗಿ ಆಕಿ ನಾನು ಪೂಜೆ ಮಾಡ್ತೇನೆ ಅಂತ ಹೇಳಿ ಓಡಾಡತ್ತಿದ್ಲೆ. ಹಾಗಾಗಿ ಆಕಿನ ಪೂಜೆ ಮಾಡಕತ್ತಿದ್ಲೆ. ಮುಂದೆ ನಾನು ಕಂಪ್ಲೀಟ್ ಮಾಡಿದ್ದೆ ರೀ ಪೂಜೆ. ಸಣ್ಣವರಿದ್ದಾಗ ಎಲ್ಲ ಮಾಡ್ಬೇಕಂತ ಇಂಟ್ರೆಸ್ಟ್ ಇರ್ತೈತಿ. ದೊಡ್ಡವರಾದಿಂದ ನಾವು ಮಾಡಂತ ಹೇಳಿದ್ರು ಅವ್ರು ಏನೂ ಮಾಡೋಂಗಿಲ್ಲ. ಈಗ ಮೊದಲು ಮಾಡ್ತಿದ್ದೆ ಎಷ್ಟೋ ಕೆಲಸ ನಮ್ಮ ಚಿನ್ನಿ ಮಾಡೋಂಗಿಲ್ಲ. ಈಗ ಪೂಜೆದ್ದು ಹೊಸ್ದಾಗಿ ಕಲ್ಕೊಳಕತ್ತಾಳೆ ರೀ, ಹಂಗಾಗಿ ಪೂಜೆ ಓಡಾಡ್ತಾಳೆ. ಇದು ನೋಡ್ರಿ, ನೆನ್ನೆದ ಹೋಳ್ಗೆ ಮತ್ತು ಶಿಕರ್ಣಿ ಇವತ್ತು ಮಾಡಿದ್ದೆ. ಚಪಾತಿ ಶಿಕರ್ಣಿ ಮಾಡಿದ್ದೆ ಇವರ ಪಪ್ಪನ ಡಬ್ಬಿಗೆ. ಅದಕ್ಕೆ ನಾವು ಹೋಳ್ಗೆ ಇತ್ತಲ್ಲ, ಹೋಳ್ಗೆ ಶಿಕರ್ಣಿ ತಿನ್ನೋಣ ಅಂತ ಹೇಳಿ ಹೋಳ್ಗೆ ಶಿಕರ್ಣಿನ ತಿಂದ್ವಿ. ಇವತ್ತು ನಾಷ್ಟ ಏನು ಮಾಡಿಲ್ಲರಿ, ಒಮ್ಮೆ ಮಧ್ಯಾಹ್ನ ಊಟನ ಮಾಡಿದ್ವಿ ನೋಡ್ರಿ. ಮೊದಲಿನ ಅಡುಗೆ ಎಲ್ಲ ಹೆಂಗಿರ್ತಾವ ಅಂಥೇಳಿ ಒಂಥರ ಹೋಳ್ಗೆ ಶಿಕರ್ಣಿ ಮಸ್ತ್ ಟೇಸ್ಟ್ ಇತ್ತು ರೀ. ಸಂಜೆ ಆಗಿತ್ತು ರೀ, ಸಂಜೆಗೆ ಮಳೆ ಬರಾಕತ್ತಿತ್ತು, ಫುಲ್ ಮಾಡಾಗಿತ್ತು, ತಂಪಿತ್ತು. ಬಿಸಿ ಬಿಸಿ ಚಹಾ ಮತ್ತು ಚುರುಮುರಿ ತಿನ್ನಾಕತ್ತೀವಿ. ಮನೆ ನಮ್ಮ ಅಂಟಿಯವ್ರಿಗೆ ಕೊಟ್ಟು ಕಳಿಸ್ಬೇಕಂತ ಹೇಳಿ ಚುಮ್ಮರಿ ಮಾಡಿದ್ದೆ ರೀ. ಅದನ್ನು ಒಯ್ಯೋದು ನಮ್ಮ ಇನ್ನೊಬ್ರು ಆಂಟಿ ಮರ್ತು ಹೋಗಿದ್ರ, ಹಾಗಾಗಿ ಅವು ನಮಗೆ ಉಳ್ದಾವ್ರಿ. ಹಾಗಾಗಿ ದಿನ ಏನು ಸಂಜೆಗೆ ಮಾಡತ್ತಿಲ್ರಿ, ಚುಮ್ಮರಿ ಇದ್ದಿದ್ದು ಖಾಲಿ ಆಗೋತನ ಅಂಥೇಳಿ. ಇಲ್ಲಾಂದ್ರೆ ಚಿನ್ನಿಯವ್ರ ಪಪ್ಪಾಗೆ ದಿನ ಸಂಜೆಗೆ ಬಂದು ಕೂಡ ಏನಾರ ಬೇಕಾಕಿತ್ತು. ಸ್ವಲ್ಪ ಟೈಮ್ ಇತ್ತಲ್ಲ, ಹಾಗಾಗಿ ಇವತ್ತು ಕೊಬ್ಬರಿ ಉಂಡೆ ಮಾಡಿರೋದಂಥೇಳಿ ಕೊಬ್ಬರಿ ಇದ್ದು ರೀ ಗಿಡದನ್ನು, ತೆಂಗಿನ ಗಿಡದನ್ನು, ಕೆಳಗಿನ ಗಿಡದನ್ನು ಕೊಬ್ಬರಿ ಇದ್ದು, ಅವೆಲ್ಲ ಗಿಟ್ಟಕ್ಕಾಗಿದ್ವು. ಹಾಗಾಗಿ ಕೊಬ್ಬರಿ ಉಂಡೆ ಮಾಡಿದ್ರಂಥೇಳಿ ರೆಡಿ ಮಾಡ್ಕೊಳತ್ತಿದ್ವಿ. ಈಗ ನೋಡಿರಿ, ಇದನ್ನು ಕಾಯಕ್ಕೆ ಇಟ್ಕೊಂಡೀನಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಗೋಡಂಬಿ ಮತ್ತು ಬಾದಾಮಿ ಹುರ್ಕೋಬೇಕಂಥೇಳಿ ಫಸ್ಟ್ ಅಂಟು ಹುರ್ಕೊಂಡು ತಕ್ಕೊಂಡು ಗೋಡಂಬಿ ಬಾದಾಮಿ ಆಮೇಲೆ ಹುರ್ಕೋತೇನೆ ರೀ. ನಾನು ನೋಡ್ರಿ ಇಷ್ಟು ಕೊಬ್ಬರಿ ತೊಗೊಂಡಿನಿ. 1 kg ಕೊಬ್ಬರಿ ಐತ್ರಿ. ಇದು ಅಂಟ ಸ್ವಲ್ಪ ಕಮ್ಮಿ ಆತ ಇರಲಿ, ಆದರೂ ಸ್ವಲ್ಪ ಇರ್ತದೆ ಮನ್ಯಾಗ, ಇದ್ದಷ್ಟು ಹಾಕಾತೀನಿ. ಇಷ್ಟು ಕೊಬ್ಬರಿ ತೊಗೊಂಡೆ ನೋಡ್ರಿ. ಇದನ್ನು ಮಿಕ್ಸರ್ ಮಾಡಿ ಇಟ್ಕೊಂಡೆ ನಾನೆಲ್ಲ ಹೆಚ್ಚಿ. ಹಂಗೆ ಸಣ್ಣಗೆ ಪುಡಿ ಆದ್ರೆ ಹುಡುಗರಿಗೂ ತಿನ್ನಕ್ಕೆ ಚಲೋ ಆಕೈತಿ. ನಮ್ಮ ಚಿನ್ನು ಚುಕ್ಕಿನೂ ತಿಂತಾರಲ್ಲ, ಹಾಗಾಗಿ ಪುಡಿ ಮಾಡ್ಕೊಂಡೇನಿ. ಇದಕ್ಕೆ ನೋಡ್ರಿ, ಇದನ್ನೆಲ್ಲ ಅಂಟು ಮತ್ತು ಬಾದಾಮಿ ಗೋಡಂಬಿ ಎಲ್ಲ ತುಪ್ಪದಾಗ ಕರೆದು ಇಟ್ಕೊಂಡೇನಿ ರೀ ಎಲ್ಲನೂ. ಈಗ ಬೆಲ್ಲ ಜಜ್ಕೊಳತಿದ್ವಿ. ಬೆಲ್ಲ ಜಜ್ಜಿ ಕೊಟ್ರೆ ನಮ್ಮಮ್ಮ. ಮಿಕ್ಸ್ ಮಾಡೋಕ್ಕೆ ಹಂಗೆ ಕೈಲೇ ತಿಕ್ಕಿದ್ರೆ ಮಿಕ್ಸ್ ಆಗಂಗಿಲ್ಲ ಅನ್ನಿಸ್ತೈತೆ ರೀ. ಹಾಗಾಗಿ ಮಿಕ್ಸರ್ ಜಾರ್ನಾಗ ಇನ್ನೊಂದು ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಬೆಲ್ಲ, ಕೊಬ್ಬರಿ ಮತ್ತು ಸ್ವಲ್ಪ ಬೆಲ್ಲ ಹಂಗೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸರ್ ಮಾಡ್ಕೊಂಬರ್ತೇನೆ ರೀ. ನಾನು ಹಿಂಗೆ ಮಿಕ್ಸ್ ಮಾಡೋಕ್ಕಂಥೇಳಿ ಟ್ರೈ ಮಾಡಿದ್ದೆ, ಅದು ಪೂರ ಮಿಕ್ಸ್ ಆಗಲಿಲ್ಲ. ಹಾಗಾಗಿ ಎಲ್ಲರೂ ಕೂಡಿಸ್ಕೊಂಡು ಮಿಕ್ಸರ್ ಹಾಕ್ಕೊಂಬರ್ತೇನೆ ರೀ. ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡೆ ಮಿಕ್ಸ್ ಮಾಡಿಕೊಂಡೆ. ಕಸಕಸಿ ಒಂದು ಮರ್ತಿದ್ದೆ ರೀ ನಾನು. ಏಲಕ್ಕಿ ಲವಂಗನೂ ಇರಲಿಲ್ಲ, ಖಾಲಿಯಾಗಿದ್ದು, ಹಾಗಾಗಿ ಅವನು ಹಾಕಿಲ್ಲ. ಕಸಕಸಿ ಮರ್ತಿದ್ದೆ, ಹಾಗಾಗಿ ಕಸಕಸಿಯಾರ ಹಾಕಿದ್ರೆ ಅಂತ ಹೇಳಿ ಮತ್ತು ತುಪ್ಪದಾಗ ಅವನು ಹುರ್ಕೊಳಕ್ಕಂಥೇಳಿ ಗ್ಯಾಸ್ ಚಾಲು ಮಾಡಿದೆ. ಇದೆಲ್ಲ ಮಿಕ್ಸರ್ ಮಾಡಿಕೊಂಡೆ ಮಿಕ್ಸ್ ಮಾಡ್ತೇನೆ ರೀ. ಇವನ್ನೆಲ್ಲ ಪಟ್ ಅಂಥೇಳಿ ಇದೆಲ್ಲ ಮಿಕ್ಸರ್ ಮಾಡಿಕೊಂಡೆ ಒಂದು 3-4 ಸರಿ ಆಗ್ಬೋದು ರೀ. ಇದು 3-4 ಟ್ರಿಪ್ ಅಷ್ಟು ಹಾಕ್ಕೊಂಡು ಉಂಡೆ ಕಟ್ಬೇಕು. ನಮ್ಮ ಚುಕ್ಕಿ ನೋಡ್ರಿ
ಮಿಕ್ಸರ್ ಮತ್ತು ಕುಕ್ಕರ್ ಚಾಲು ಆದ್ರೆ ಕುಕ್ಕರ್ ಶಿಟಿ ಹೊಡೆದ್ರೆ ಮತ್ತು ಮಿಕ್ಸರ್ ಚಾಲು ಮಾಡಿದ ತಕ್ಷಣ ಹಿಂಗೆ ಒದ್ರಕೊಂತ ನಿಂದಿರ್ತಾವೆ. गपात मिक्सी ಒಂದು ಕಡೆ ಕುಕ್ಕರ್ ಇಟ್ಕೊಂಡಿದ್ದೀರಿ ಅನ್ನಕ್ಕಂತ ಹೇಳಿ ಅನ್ನ ಬೇಳೆ ಮಾಡಿದ್ರೆ ಅಂತೇಳಿ ಒಂದು ಕಡೆ ಉಂಡಿದು ರೆಡಿ ಮಾಡ್ಕೊಳತ್ತಿದ್ವಿ. ಈಗೆಲ್ಲ ರೆಡಿ ಆಗೈತಿ, ಮಿಕ್ಸರ್ ಎಲ್ಲ ಮಾಡ್ಕೊಂಡು ಮುಗ್ದೈತಿ. ಇದನ್ನು ಒಂದು ದೊಡ್ಡ ಪರಾತಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಇವನ್ನೆಲ್ಲ ಡ್ರೈ ಫ್ರೂಟ್ಸ್ ಅದ್ರೊಳಗೆ ಹಾಕ್ಕೊತೀನಿ. ಕಸಕಸಿ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಉಂಡೆ ಕಟ್ಟಿದ್ರೆ ರೆಡಿ ಅದು ನೋಡಿರಿ ನಮ್ಮ ಉಂಡೆ. ಈಗ ಮಳೆಗಾಲ ಚಾಲು ಆತಲ್ರಿ, ಥಂಡಿ ಒಳಗೆ ಹಳೆ ನೋವುಗಳೆಲ್ಲ ಮತ್ತು ಹೆಚ್ಚಾಕ್ಕವು. ಹಾಗಾಗಿ ಈ ಥರ ಏನಾರ ಹೆಲ್ದಿ ಫುಡ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚಲೋ ಇರ್ತೈತಿ. ಆಮೇಲೆ ಹೊಟ್ಟೆ ಹಸ್ದಾಗ ಏನಾದರೂ ತಿನ್ನಕ್ಕೆ ಇರ್ತೈತಿ. ಹಾಗಾಗಿ ಮಾಡಿದ್ವಿ. ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ನಮ್ಮ ಉಂಡೆ ರೆಡಿ ಆಗತ್ತಾವು. ನಾನು ಮತ್ತು ನಮ್ಮಮ್ಮ ಇಬ್ಬರು ಉಂಡೆ ಕಟ್ಟ ಹಾಕಿದ್ವಿ. ನೋಡಿರಿ ನಮ್ಮ ಉಂಡೆ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ನಮ್ಮ ಉಂಡೆ ಎಲ್ಲ ರೆಡಿ ಅದು. 1 kg ಒಳಗೆ ಇಷ್ಟು ಉಂಡೆ ಆಗ್ಯಾವ ನೋಡ್ರಿ. ಮಿನಿಮಮ್ ಒಂದು 40 ಉಂಡೆ ಆಗ್ಯಾವ್ರಿ ಇವು. ನಾವೇನು kg ಇಷ್ಟ ಅಂತೇಳಿ ತೂಕ ಮಾಡಿಲ್ಲ, ಹಂಗೆ ಅಡ್ನಾಸ್ ಮಾಡಿದ್ದೆ. 40 ಉಂಡೆ ಆಗ್ಯಾವ ನೋಡ್ರಿ. ಹಿಂಗೆ ರೆಡಿ ಆಗ್ಯಾವ ನಮ್ಮ ಉಂಡೆ, ಮಸ್ತ್ ಆಗ್ಯಾವ್ರಿ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್. ನೋಡ್ರಿ ಮಸ್ತ್ ಆಗ್ಯಾವ.